Hi everyone, welcome to Manvita Vlogs. ಇನ್ನೊಂದು ಸಮ್ಮರ್ ಶುರು ಆಗ್ತಾ ಇದೆ. ಈ ಸಮ್ಮರ್ಗೆ ತಂಪಾಗಿ ಏನಾದರೂ ತಿನ್ನಬೇಕಲ್ವಾ? ಹಾಗಿದ್ರೆ ಬನ್ನಿ ತಂಪಾಗಿ ಜೊತೆಗೆ ಈಸಿ ಆ್ಯಂಡ್ ಹೆಲ್ತಿಯಾಗಿರೋ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ನೈಲಾನ್ ಸಾಬೂದನ್ನು ತೊಗೊಂಡಿದ್ದೀನಿ. ನೀವು ಮಾಮೂಲಿ ಸಾಬೂದನ್ನು ತೊಗೊಂಡ್ರೆ ಮಿನಿಮಮ್ 6 to 8 hours ನೆನೆಸ್ಬೇಕಾಗುತ್ತೆ. ಇದು 1 to 3 hours ನೆನೆಯುತ್ತೆ. ನೆನೆದಿದ್ರೂ ಹಾಗೆ ಕೂಡ ಬೇಯಿಸ್ಬೋದು. ಜೊತೆಗೆ ನಾನಿಲ್ಲಿ ಸ್ವಲ್ಪ ಸಬ್ಜಾ ಸೀಡ್ಸ್ ತೊಗೊಂಡಿದ್ದೀನಿ. ಚಿಯಾ ಸೀಡ್ಸ್ ಯಾಕೆ ತೊಗೊಂಡಿಲ್ಲ, ಸಬ್ಜಾ ಸೀಡ್ಸೇ ಯಾಕೆ ತೊಗೊಂಡಿದ್ದೀನಿ ಅಂದರೆ ಸಬ್ಜಾ ಸೀಡ್ಸು ಬೇಸಿಕಲಿ ಹೀಟ್ ಕಮ್ಮಿ ಮಾಡುತ್ತೆ. ಹಾಗಾಗಿ ಮೊದಲನೇದಾಗಿ ಒಲೆ ಮೇಲೆ ಒಂದು ತಪ್ಪಲೆ ಇಟ್ಟು ಅದಕ್ಕೆ 1/4 ಲೀಟ್ರಷ್ಟು ಹಾಲು ಹಾಕ್ಕೊಳ್ಳಿ. ನೀವು ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಜಾಸ್ತಿ ಕೂಡ ಹಾಕೋಬೋದು. ನೋಡ್ತಿರ್ಬೋದು ನೀವು 5 ನಿಮಿಷಕ್ಕೆ ಸಬ್ಜಾ ಸೀಡ್ಸ್ ಹೇಗೆ ನೆಂದಿದೆ ಅಂತ. ನಾನಿಲ್ಲಿ ವೆನಿಲಾ ಫ್ಲೇವರ್ದು ಕಸ್ಟರ್ಡ್ ಪೌಡರು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದನ್ನು ತಣ್ಣಗಿರೋ ಹಾಲು ಹಾಕ್ಕೊಂಡು ಒಂದು ಲಮ್ಸ್ ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಇವಾಗ ಆಲ್ರೆಡಿ ಕಾಯ್ತಾ ಇರೋ ಹಾಲಿಗೆ ಮೊದಲು ನಾನಿಲ್ಲಿ 3 to 4 ಸ್ಪೂನಷ್ಟು ಮಿಲ್ಕ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಮಿಲ್ಕ್ ಪೌಡರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಮಿಲ್ಕ್ ಪೌಡರ್ ಯಾಕಪ್ಪ ಯೂಸ್ ಮಾಡ್ತಾ ಇರೋದು ಅಂದರೆ ಹಾಲು ಸ್ವಲ್ಪ ಗಟ್ಟಿಯಾಗಲಿ ಅಂತ ಹೇಳಿ. ಇದನ್ನು ಅಷ್ಟೇ ಹಾಕಿದ್ಮೇಲೆ ಹಾಲಿಗೆ ನೀಟಾಗಿ ಕೈ ಆಡ್ತಾ ಇರಬೇಕು. 1-2 ನಿಮಿಷ ಕೈ ಆಡಿ ಬಿಸಿ ಆಗೋಗ್ಬಿಟ್ರೆ ಸಾಕು. ಅದು ನೆಕ್ಸ್ಟು ನೀಟಾಗಿ ಮಿಕ್ಸ್ ಆದಮೇಲೆ ಇವಾಗ ನಾವು ಆಲ್ರೆಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಕಸ್ಟರ್ಡ್ ಪೌಡ್ರ್ ಏನಿದೆ ಅದನ್ನು ಇವಾಗ ಹಾಲ್ಗೆ ಹಾಕ್ಕೊಂಡು ಅದನ್ನು ಅಷ್ಟೇ ನೀಟಾಗಿ ಕೈ ಆಡ್ಕೋಬೇಕು. ನಾನಿಲ್ಲಿ ವೆನಿಲಾ ಫ್ಲೇವರ್ ಯೂಸ್ ಮಾಡ್ತಾ ಇರೋದ್ರಿಂದ ನೀವು ಐಸ್ ಕ್ರೀಮ್ ಹಾಕ್ದೇ ಐಸ್ ಕ್ರೀಮ್ ಟೇಸ್ಟ್ ಬರುತ್ತೆ ಇದು ಅಂತಲೇ ಹೇಳ್ಬೋದು. ನೋಡಿ ಇವಾಗ ಆಗಿದೆ. ನೋಡಿ ಈಗ ಆಗಿದೆ ಇದು. ಇದಕ್ಕೆ ಇವಾಗ ಸಕ್ಕರೆ ಹಾಕೋಬೇಕು. ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. 1-1.5 ಕಪ್ ಎಷ್ಟು ನೀವು ಸಿಹಿ ಇಷ್ಟಪಡೋರು ಜಾಸ್ತಿನೇ ಹಾಕೋಬೋದು. ಇದು ನಿಮ್ಗೆ ಇವಾಗ ಸಿಹಿ ಅನ್ಸಿದ್ರು ಆಮೇಲೆ ಫ್ರೂಟ್ಸ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಸಪ್ಪೆ ಹೊಡಿಯುತ್ತೆ. ಸೊ ಇದು ಸಿಹಿಯಾಗಿ ಎಷ್ಟು ಸಿಹಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇವಾಗ ಒಂದು ಕುದಿ ಬಂದಮೇಲೆ ಇದನ್ನು ಆಫ್ ಮಾಡಿ ತಣ್ಣಗಾಗೋಗ್ಬಿಡಿ. ನೆಕ್ಸ್ಟು ಇದು ತಣ್ಣಗಾದ್ಮೇಲೆ ಇದನ್ನು ಬೇರೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ಇದನ್ನು 30 minutes ಫ್ರೀಝರಲ್ಲಿ ಇರಬೇಕು. ಇಲ್ಲ 2-3 hours ಕೂಡ ಫ್ರಿಜ್ಜಲ್ಲೇ ನೀವು ಇಡ್ತೀನಿ ಅಂದರೆ ಫ್ರಿಜ್ಜಲ್ಲೇ ಇಡ್ಬೋದು. ನೋಡಿ ನಾನಿವಾಗ ಆಗಲೇ ನೈಲಾನ್ ಸಾಬೂದಾನ ತೋರಿಸಿದ್ನಲ್ವ ಅದಕ್ಕೆ ಏನೂ ಹಾಕ್ತಾನೆ ಬರೀ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ತಣ್ಣೀರಲ್ಲಿ ಕೂಡ ತೊಳ್ಕೊಬೇಕು. ಯಾಕೆಂದರೆ ಅದು ಹಾಗೆ ನೀವು ಬಿಸಿನೀರಿಂದು ಹಾಗೆ ಇಟ್ಬಿಟ್ರೆ ಅದು ಅಂಟ್ಕೊಬಿಡುತ್ತೆ ಒಂದಕ್ಕೊಂದು. ಹಾಗಾಗಿ ಈಗ ನಾನು ಅದನ್ನು ಫ್ರೀಜರಲ್ಲಿ 30 minutes ಇಟ್ಟಾಗಿತ್ತು. ಸೊ ಇವಾಗ ನಾನು ಏನೇನು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ನೀವು ಯಾವ ಫ್ರೂಟ್ಸ್ ಬೇಕಾದ್ರೂ ಹಾಕೋಬೋದು. ನಾನಿಲ್ಲಿ ಸ್ಟ್ರಾಬೆರಿ, ಬನಾನಾ, ಆ್ಯಪಲ್ಲು ಮತ್ತು ಮೂಸಂಬಿ ಜೊತೆಗೆ ದಾಳಿಂಬೆ ಕೂಡ ಹಾಕಿದ್ದೀನಿ. ಇವಾಗ ನಾನು ಆಲ್ರೆಡಿ ಸಾಬೂದಾನ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದು ಕೂಡ ಹಾಕಿದ್ದೀನಿ. ಜೊತೆಗೆ 2 ಸ್ಪೂನಷ್ಟು ಸಬ್ಜಾ ಸೀಡ್ಸು. ಇದು ಮಕ್ಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾಳೆ. ನೋಡಿ ಈಸಿಯಾಗಿ ಫ್ರೂಟ್ ಕಸ್ಟರ್ಡು ಮನೆಯಲ್ಲೇ ರೆಡಿ ಆಗೋಯ್ತು. ನೀವು ಮನೇಲಿ ಯಾವ್ಯಾವ ಫ್ರೂಟ್ಸ್ ಇದೆ ಅದನ್ನೇ ಯೂಸ್ ಮಾಡಿಕೊಂಡು ಇದನ್ನು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಇದನ್ನು ನೀವು ಕೂಡ ಮಾಡ್ತೀರಾ ಅಲ್ವಾ? ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.